ನೀನೇ ತಿಂತಾನೆ ಇರ್ತೀರ ಯಾವಾಗಲೂ. ಇವಳೆ ಇದೆಲ್ಲ ಇವಳೆ ಗಾಯ್ಸ್ ತಿಂದಿರೋದು. ಫಿಶ್ ಕಾರ್ ಪಂಚರ್ ಆಗಿಬಿಡೈತೆ. ಇವಾಗ ಎದ್ದುಬಿಟ್ಟು ನಾವು ಒಂದು ವಾಕ್ ಹೋಗೋಣ ಅಂತ ಬರ್ತಾಯಿದ್ದೀವಿ. ಇಲ್ಲಿ ಹೆಂಗಂದ್ರೆ ಗೈಸ್ ಇಲ್ಲಿ ಬಿಸಿಲಿರುತ್ತೆ, ಅದ್ರೊಳಗಡೆ ಫುಲ್ಲು ಕೊರಿತಾ ಇರುತ್ತೆ. ಫೇಸ್ ಕ್ರೀಮ್ ಕೂಡ ಕೊರಿತಾ ಇದೆ. ಫುಲ್ಲು ಕೋಲ್ಡ್ ಅಂದರೆ ಕೋಲ್ಡು, ನೀರು ಕೊರಿತಾ ಇದೆ. ಸೊ ಹಂಗೆ ವಾಕ್ ಹೋಗೋಣ ಅಂತ ಬಂದ್ವಿ. ಏನಂತೀರಾ ಗೈಸ್? ಇವಾಗ ಎದ್ದು ಹೋಗ್ತಾ ಇದೀವಿ ಗೈಸ್. ಬ್ಲಾಗರ್ಸ್ ಜೊತೆ ಬರ್ತಾ ಇದ್ದೀವಿ ಅಷ್ಟೇ. ಬೆಳಿಗ್ಗೆ ಎಂಜಾಯಿಂಗ್ ದ ವ್ಯೂ. ಬಾರೋ ಅವನಿಷ್ಟೇ ಅವನು. ಇಲ್ಲಿ ನೋಡ್ರಿ ಏನು ಸಕ್ಕದಾಗಿದೆ ಅಂತ. ಕಬ್ಬು ನೋಡ್ರಿ ಇಲ್ಲಿ. ವಾಪಸ್ ಬರ್ತದೆ ಗೈಸ್. ಓದ್ತಿರೋರೆಲ್ಲ ಭಯ ಬಿದ್ದಿ ನಾಯಿಗೋಸ್ಕರ. ಇನ್ನೇನು ಸಾಕಿರ್ತಾರೆ ಇಲ್ಲಿ. ಜೋಶಲ್ಲಿ ಫೋಟೋ ಶೂಟ್ ಮಾಡ್ತಾರೆ ಅಂತ ಹೋದ್ಲಿ ಇವಳು. ಇಲ್ಲೇ ತೆಗ್ದ್ಬಿಡೋಣ ಒಂದು ಫೋಟೋ. ಹೆಂಗೈತಲ್ಲ ಅದು. ಆಂಟಿ ನೋಡ್ಬೋದಾ ಬಂದು? ನಾಯಿ ಹಿಡ್ಕೊಳ್ಳಿ ಸ್ವಲ್ಪ. ಸರಿ ಪಾಪ ಅವ ಆಂಟಿ ಬಿಟ್ರು ಗೈಸ್. ಅವ ಆಂಟಿ ಅವರೇ ಅಂತ ಧೈರ್ಯದಲ್ಲಿ ಹೋಗ್ತಾ ಇದೀವಿ ಇವಾಗ. ಅದ ಇವನು ವಾಪಸ್ ಬರ್ತಾವಲ್ಲ ಅದೇಳು. ಇಷ್ಟು ಸ್ಲೋ ಬರ್ತಾವನೆ ಗಾಬರಿ ಮಕ್ಕಳು ಫುಲ್ಲು ನಾಯಿ ಹೋಗಿತ್ತು. ಹಿಂಗೆ ಬರ್ಲಾ? ಹಂಗೆ ಹಂಗೆ ತಳ್ಳು. ನಮ್ಗೆ ಸಾಕಾಯ್ತು ಅಂತ ತಿನ್ನಿಸ್ತಾರಲ್ಲ ಅಷ್ಟೇ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಇನ್ನು ನಿಲ್ಸ್ರೋ ಪ್ಲೀಸ್ ಕಂಡ್ರೋ. Yo guys, come on, let's dance. ಗೈಸ್ ನೈಟ್ ರೆಸಾರ್ಟಲ್ಲಿ ಊಟ ಮಾಡ್ತಾ ಇದ್ದೀವಿ ಗೈಸ್. ಒಳಗಡೆ ಸಿಗ್ನಲ್ಲೇ ಸಿಗ್ತಿಲ್ಲ, ಸೊ ಎಲ್ಲರೂ ಆಚೆ ಬಂದು ಕೂತಿದ್ದೀವಿ. ಆಚೆ ಕಡೆ ಚಳಿ ಮಾಡು. ಹ್ಞೂ ಕಾಣಿಸ್ತೈತೆ. ಮಾಡಿ ನೀನು. ಇವಳು ಆಚೆ ಬಂದ್ಬಿಟ್ಟು ಒಳಗಡೆ ವೈಫೈ ಸಿಗ್ತಿಲ್ಲ ಅಂತ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಇದೆ ಇದೆ. ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಗೈಸ್ ಇವಾಗ ಚೆಕ್ಔಟ್ ಆಗಿ ಹೋಗ್ತಾ ಇದೀವಿ. ನೆಕ್ಸ್ಟ್ ಅಲ್ಲಿ ನೆಕ್ಸ್ಟ್ ಕಾರವಾರ ಹೋಗ್ತಾ ಇದೀವಿ ಗೈಸ್. ನೋಡಿ ಅಲ್ಲಿ ತೋರಿಸ್ತೀನಿ ಬೀಚಲ್ಲಿ. ಫೈನಲ್ ಡೇ ಗೈಸ್. ಬೇಜಾರಾಗ್ತದೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಲಾಸ್ಟ್ ಡೇ ಬೇಜಾರಾಗ್ತಿದೆ ಗೈಸ್. ಫೈನಲ್ ಡೇ ಅಂತ ಬರ್ಕಿಲ್ಲ. ನಮ್ಮ ಅಕ್ಕನ ಆಡ್ತಾಳೆ. ಆಡೆ ನಿನ್ನೆ ಅವ್ನು ಆಡಿದ್ದ ಗೈಸ್. ಅವ್ನು ಆಡ್ತಾನೆ ನೋಡಿ. ಆಡೆ ಏನು ಹೇಳು. ವಿವರ್ಸ್ಗೋಸ್ಕರ ಇಷ್ಟು ಮಾಡಲ್ವ ನೀನು? ಬರಲ್ಲ ನಾನು ಆಡೋದು ಕೇಳಿಸ್ಕೊಂಡ್ಬಿಟ್ರೆ ಅವ್ರ ಫೋನ್ ಸ್ವಿಚ್ ಆಫ್ ಮಾಡಿ ಇಟ್ಬಿಡ್ತಾರೆ. ಒಂದು ಲೈನ್ ಆದ್ರೂ ಆಡು. ನಂಗೆ ಬರಲ್ಲ ಆಡೋದು. ನೀನು ಆಡೆ ಅವಳು ಕರಿ ಇದೆಲ್ಲ ಹಾಕ್ಬೇಡಲ್ಲ ಸುಮ್ಮನೆ. ಏನಮ್ಮ ಅಜ್ಜ ಆಡ್ತಾನೆ. ಆಡು ಮಚ್ಚ. ಬೇಡ, ಇಷ್ಟು ಡೀಸೆಂಟೇ ಅಲ್ಲ ಅಕ್ಷಯ್. ಜೀವನದಲ್ಲಣ್ಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು ಪೆರೇಸಂದ್ರದಲ್ಲಿ. ನೀವು ಕೇಳಿ, ಒಬ್ಬರ ತಂಟೆಗೆ ಹೋದವನಲ್ಲ. 7 ಗಂಟೆ ಆಗಿದೆ, ಎಲ್ಲೂ ನಾಷ್ಟ ಇಲ್ಲ. ಸೊ ಅದಕ್ಕೆ ಈ ಥರ ಸ್ನ್ಯಾಕ್ಸ್ ತಿಂತಾ ಇದ್ದೀವಿ. ಫುಲ್ಲು ಕಾಡು ಗೈಸ್ ನೋಡ್ರಿ. ಈ ಥರ ಫುಲ್ಲು ಕಾಡು. ಏನಂದ್ರೆ ಏನು ಸಿಗ್ತಿಲ್ಲ. ಇಷ್ಟು ಟೈಮ್ ಈ ಥರ ನಾಷ್ಟ ಮಾಡ್ತಾ ಇರೋದು ಗೈಸ್. ಜೀವನ ಸಾಕ್ತಾ ಇದ್ದೀವಿ ಈ ಕಾಡಾಗೆ. ಇವಾಗ ಸಿಕ್ತು ನೋಡಿ ಇಡ್ಲಿ. ಎಲ್ಲರೂ ಇಡ್ಲಿನೇ ಅಂತ ಗೈಸ್. ಇಲ್ಲೇ ಪಕ್ಕದಲ್ಲೇ ಬೀಚು. ಏನು ಮಸ್ತಾಗಿದೆ ನೋಡಿ ಇಲ್ಲಿಂದ.
ಗೈಸ್ ಕಾಫಿ ಕುಡ್ಕೊಂಡು ಇವ್ರೇನ್ ಮೂರು ಬೀಚ್ ಹತ್ರ ತಿಂತಾನೆ ಹೊರಟಿದ್ದೀವಿ ಇರ್ತಾರೆ ಅನ್ಕೊಂಡ್ಬಿಡ್ತಾರಲ್ಲ. ನೀನೇ ತಿಂತಾನೆ ಇರ್ತೀರ ಯಾವಾಗಲೂ. ಇವ್ನು ಒಂದು ಗೈಸ್ ಎಷ್ಟು ತಿಂದ ನಂದೆಲ್ಲ ತಿಂದ ಇದೆಲ್ಲ ಇವಳೆ ಗೈಸ್ ತಿಂದಿರೋದು. ಗೈಸ್ ಇಲ್ಲಿ ಏನು ವ್ಯೂ ಇದೆ ಅಂದರೆ ಬೀಚಲ್ಲಿ ನೋಡಿ ಏನು ಸಕ್ಕತ್ತಾಗಿದೆ ಅಂತ ಇಲ್ಲಿ. ಜಲ್ಲಿ ಫಿಶ್ ಒಂದು ಸತ್ತೋಗ್ಬಿಟ್ಟಿದೆ ಗೈಸ್, ತೋರಿಸ್ತೀನಿ ಬರ್ರಿ. ಜಲ್ಲಿ ಫಿಶ್. ಸೊ ಗೈಸ್ ನೋಡ್ರಿ 515 ಕಿಲೋಮೀಟ್ರ್ ಇದೆ, 11 ಗಂಟೆ ತೋರಿಸ್ತಿದೆ ರೀಚ್ ಆಗೋಕ್ಕೆ. It's all gonna be good. Don't worry about nothing, don't worry about nothing, nothing now. It's all gonna be good. So breathe like you know you should. Yeah, breathe till you've understood. Until you're feeling like yourself again. Feel the sunlight on your skin. Keep your heartbeat beating. Go on, breathe in. ಗೈಸ್ ಅವಾಗಿಂದ ಇವ್ರಿಗೆ ನಮಗೆ ರೇಸ್ ಹತ್ತೈತೆ, ಅವ್ರಿಗೆ ಬಿಡ್ತಿಲ್ಲ ನಾವು ಬಿಡ್ತಿಲ್ಲ. ಇವಾಗ ನೋಡ್ರಿ ಹೊಡಿತಾನೆ, ಕೊನೆಗೆ ಹೊಡಿತಾನೆ ನೋಡಿ ಅರ್ಧ ಗಂಟೆ ಆದ್ಮೇಲೆ. ನೋಡಿ ಗೈಸ್ ನೋಡಿ ಗೈಸ್ ಹೊಡಿತಾರೆ ಇನ್ನೇನು. ಕೊನೆಗೆ ಹೊಡೆದ್ವಿ. ಕೊನೆಗೆ ಹೊಡೆದ್ವಿ ಗೈಸ್. ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ, ಏನಿದು? ಗೈಸ್ ಊಟ ಬದಲು ಸ್ನ್ಯಾಕ್ಸ್ ತಿಂತಾ ಇದೀವಿ. ನೋಡ್ರಿ ಇದರಲ್ಲೇ ಹೊಟ್ಟೆ ತುಂಬಿಸ್ತವ್ರೆ. ಹೌದು, 38 ಕಿಲೋಮೀಟರ್ ಮೇಲೆ ನಿಲ್ಸ್ತೀನಿ, 21 ಕಿಲೋಮೀಟರ್ ಮೇಲೆ ನಿಲ್ಸ್ತೀನಿ ಅಂದ್ರೆ ಅಲ್ಲಿ ಯಾವುದು ಹೋಟ್ಲ್ ಇಲ್ಲ ಗೈಸ್. ನೋಡ್ರಿ ಬೇಕಾದ್ರೆ ನಿಮ್ಗೆ ತೋರಿಸ್ಬಿಡ್ತೀನಿ. ನೋಡ್ರಿ ಈ ತರ ಇದೆ, ಎಲ್ಲ ಫುಲ್ ಕಾಡು. ಇದ್ರೆ ನಿಲ್ಸ್ತಿರ್ಲಿಲ್ವಾ? ಇದನ್ನ ಒಂದು ರಾಶಿ ಎತ್ಕೊಂಡ್ಬಂದಾರೆ ಬಿಸ್ಕೆಟ್. ಗೈಸ್ ಮೆಕ್ಡೊನಾಲ್ಡ್ಸ್ ಬಂದಿದ್ದೀವಿ. ಇವರಿಬ್ರು ನೋಡಿ ಚಡ್ಡಿಲ್ ಬಂದವ್ರೆ. ಇಲ್ಲಿ ಆರ್ಡರ್ ಮಾಡ್ಕೊಂಡು ನೆಕ್ಸ್ಟ್ ಊಟ ಮಾಡ್ಕೊಂಡು ಹೋಗೋದಷ್ಟೇ. ಮೇಕಪ್ ಹೋಗಿಲ್ಲ, ಫೀಲ್ ಆಗ್ತವೆ ಬೆಳಗ್ಗೆ. एशियन पेंट्स हाको ಬಂದ್ಬಿಟ್ರು ಗೈಸ್ ಅವರು ಮೇಕಪ್. क्या लगता है ये पेंट कितने साल चलेगा? हाँ बजट वाला पेंट. ಗೈಸ್ ನೋಡ್ರಿ ಪಾಪ ಅವರು ಆ ಬಲೂನ ಕಿತ್ಕೊಂಡ್ಬಿಟ್ಟವ್ರು, ಇವರು ಕೊಡ್ತಾ ಇಲ್ಲ. ಕೊಡೆ ಬೇಗ ಕೊಡ್ರಿ ಬೇಗ. ನೋಡೋಣ ಪಾಪ ಅಲ್ಲಿ ಹೋಗ್ಬಿಟ್ಟು ಹೇಳ್ತಾರೆ. ಸೊ ಗೈಸ್ ಆರ್ಡರ್ ಬಂತು, ಇವಾಗ ಬ್ಯಾಟಿಂಗ್ ಸ್ಟಾರ್ಟ್. ಗೈಸ್ 1 ಅವರ್ ಆದ್ಮೇಲೆ ಬಂದಿದೆ ಗೈಸ್. ಇಲ್ಲೇ ಟೈಮ್ ಆಗೋಯ್ತು, ಇನ್ನು ಮನೆಗೆ ಯಾವಾಗ ಹೋಗ್ತೀವಿ ಗೊತ್ತಿಲ್ಲ. ಇವಳಿಗೆ ಅಲ್ಲಿ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲಿ ಬಂದು ತಿಂತಾಳೆ ನೋಡ್ರಿ. ಇದನ್ನೆಲ್ಲ ಮಾಡಿ ಅಚೀವ್ ಮಾಡ್ಬಾರ್ದು, ತಿನ್ನೋದು ತಪ್ಪಾಗೈತಿ. ಅಲ್ಲಿ ಬಿಸಿ ಬಿಸಿ ಇತ್ತು, ಅದಕ್ಕೆ ಎತ್ಕೊಂಡ್ಬಂದೆ, ಆರಾಮಾಗಿ ತಿನ್ಬೋದು. ಕೆಚಪ್ ಕಿಲೋ ಐಸ್ ಕ್ರೀಮ್ ಹಾಕ್ಲಾ ಕೆಚಪ್. ಇವ್ರು ಅಚೀವ್ ಮಾಡ್ತಾರಪ್ಪ, ತಿನ್ನಕ್ಕೂ ಬಿಡಲ್ಲ, ನೆಮ್ಮದಿಯಾಗಿ ತಿನ್ನಕ್ಕೂ ಬಿಡಲ್ಲ. ತಿನ್ನು ಮಚ್ಚ, ತಿಂತೀನಿ ಸುಮ್ಮನೆ ಇರ್ತೀಯ. ಎಷ್ಟು ದಿನ ತಿನ್ಬಿಟ್ಟು ಪಾಪ ಕೈ ತೊಳೆಯಕ್ಕೆ ನೀರಿಲ್ಲ. ನಾವು ವಾಟರ್ ಬಾಟ್ಲೆ ಬರ್ತೋಗ್ಬಿಟ್ಟಿದೀವಿ ತಗೊಳ್ಳೋದು, ಎಲ್ಲಾದ್ರಲ್ಲೂ ಖಾಲಿ. ಇಲ್ಲಿ ಕೈ ತೊಳ್ಕೊತಾಳೆ ಗಾಯ್ಸ್. ತೊಳ್ಕೊಳ್ಳೆ, ಅದ್ರಲ್ಲೇ ಬಕೆಟ್ಗೆ ಕೈ ಹಾಕೊಂಡು ತೊಳ್ಕೊತಾ ಇದ್ದೇನೆ. ನೀನು ಅದನ್ನ ಎತ್ಕೊಂಬಂದಾಗೆ ಗೊತ್ತಾಯ್ತು ನನಗೆ. ಕಾರಲ್ಲಿ ಟಿಶ್ಯೂ ಕೂಡ ಇಲ್ಲ ಗೈಸ್. ಶರ್ಟ್ಗೆ ಒರ್ಸೋದು ಇವಾಗ. ಬಟ್ಟೆ ಕೊಡ್ತೀನಿ ತಗೋದ್ರೆ ತಗೋತೀನಿ. ನನ್ಗೆ ಕೈ ತೊಳಿಬೇಕು, ಸ್ವಲ್ಪ ಆದ್ರೂ ಕೊಡ್ರು. ಅವನು 5 ಇರುತ್ತೆ ತಗೋ ಅಂದ. ತಗೋ ಕೇಳಿದ್ಯಾನು? ನೋಡ್ರಿ ನೀರ್ದೆಲ್ಲ ಇದಾಗ್ತದೆ. ಬಾಟ್ಲ್ ಕೊಡು ಅಲ್ಲಿ, ಮುಂದೆ ಬಾಟ್ಲ್ ಇಲ್ಲೊಂದಿದೆ, ಸ್ವಲ್ಪ ಇದೆ ನೋಡಿ. ತಗೋ, ಇದ್ರಲ್ಲಿ ಸ್ವಲ್ಪ ಇದೆ. ಥ್ಯಾಂಕ್ಸ್ ಕೂಡ ಹೇಳ್ತೀನಿ.
ಹಾಕ್ಬಿಡಲ್ಲ ನೀನ್ ಬೇಕು ಅಂದ್ರೆ ಹಾಕಲ್ಲ ಬಿಡು, ನೀರಿಲ್ಲ ಅಲ್ಲಿ ಟೀ ಸ್ಟಾಪಿಗೆ ಹಾಕಿದೀವಿ. ಬೇಜಾರಾಗ್ತಿದೆ ಲಾಸ್ಟ್ ಬಾಯ್ಲಿ ಈ ಸೈಡು ತಲೆ ಎಲ್ಲ ಸರಿ ಮಾಡ್ಕೊಂಡು ಬೇಜಾರಾಗ್ತೈತೆ ಗೈಸ್ ಫುಲ್ಲು. ಎಷ್ಟು ಬೇಗ ಅಂತ ಇಷ್ಟು ಬೇಗ ಹೊಟ್ಟೋಯ್ತು ಅಂದರೆ 3 ದಿವಸ ಅಂತ ಹೊಟ್ಟೋಯ್ತು. ಮತ್ತೆ ಇನ್ನು ಯಾವಾಗ ಚಿಕ್ಕ ವಯಸ್ಸಲ್ಲಿ ನಾವು ಜಗಳ ಆಡ್ಬಿಟ್ಟಿದ್ರಿ, ಅವನ್ನೆಲ್ಲ ಅವನು ಅನ್ಕೋಸು. ಚಿಕ್ಕ ವಯಸ್ಸಲ್ಲಿ ನಾವು ಕಾರ್ ಎತ್ಕೊಂಡು ಹೋಗಿದ್ಕೆ ಹಂಗೆ ಬೈದು ಕಳ್ಸಿದ್ರು. ಇವಾಗ ನಾವು ಕಾರ್ ಎತ್ಕೊಂಡೇ ಬರೋಕ್ಕಾಗಿದ್ದೀವಿ ಬೇರೆ ಬೇರೆ ಕಡೆ. ಒಂದು ರೌಂಡ್ ಹೋಗೋಣ ಅಂತ ಹೋಗಿದ್ಕೆ ಬೈಕ್ ಬಂದಂಗೆ ಬೈಸ್ಕೊಂಡಿದ್ವಿ. ಇವಾಗ ನಾವೇ ಕಾರ್ ಎತ್ಕೊಂಡು ಟ್ರಿಪ್ಪಿಗೆ ಬಂದಿದ್ದೀವಿ. ಯಾವ ಥರ ನೋಡ್ರಿ ಟೈಮ್ ಅಂತ. ಗ್ರೇಟ್ ಮೆಮೊರೀಸ್. ಹೌದು. ಹಿಂಗನ್ಸ್ತಾರೆ. ಹೆಂಗಿತ್ತು ಟ್ರಿಪ್ಪು? ವೈಬು ಬರೋ. ನಾನು ಎಲ್ಲ ನಾನೇ ಮಾಡ್ಬಿಡ್ತೀನಿ. ಬಾರೋ. ಹೆಂಗಿತ್ತು ಅಲ್ಲಿ? ಸಕ್ಕತ್ತಾಗಿತ್ತು. ಕಸಿನ್ಸ್ ವೈಬ್ಸ್ ಅಷ್ಟೇ. ಬೇಜಾರಾಗ್ತದೆ ಆ್ಯಕ್ಚುಲಿ. ನಾವು ಈ ಕಳೆದಿಲ್ದಿರೋ ದಿನಗಳೆಲ್ಲ ಹೋಗ್ಬಿಟ್ಟು ಯಾಕೋ ಕಳೆದಿಲ್ದಿರೋ ದಿನ ಎಲ್ಲ ವೇಸ್ಟ್ ಮಾಡ್ಕೊಂಡ್ವಿ. ಇನ್ಮೇಲೆ ಅದು ವೈಬ್ ಮಾಡೋಕ್ಕೆ ಟೈಮ್ ಸಿಗ್ತಿಲ್ಲ ಅಷ್ಟೇ. ಹೇಳ ಇವಾಗ ಅಕ್ಷಯ್ ಹಿಂಗೇನು? ಹಲೋ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ. ಇವರೆಲ್ಲ ಇಲ್ಲಿ ಮಾತಾಡಲ್ಲ ಗೈಸ್, ಬರೀ ಆಫ್ಲೈನ್ ಅಷ್ಟೇ. ಆಫ್ಲೈನ್ ಅಲ್ಲಿ ಹೆಂಗ್ ಆಡ್ತಾನೆ ಅಂದ್ರೆ ಇವನು ಆಗಲ್ಲ. ಇವಾಗ ಮಾತ್ರ ಫುಲ್ ಡಿಸೆಂಟ್ ಬಾಯ್ ನೋಡ್ರಿ ಇವಾಗ ಈ ಥರ ಆಡೋದು. ಗೈಸ್ ಇವಾಗ ಡಾಬಾದಲ್ಲಿ ಬಂದಿದ್ದೀವಿ. ಡಾಬಾದಲ್ಲಿ ಊಟ ಮಾಡಿಕೊಂಡು ಮನೆ ಅಷ್ಟೇ ಗೈಸ್. ನೋಡಿ ಇಲ್ಲೆಲ್ಲ ಆರ್ಡ್ರ್ ಬರ್ತಾ ಇದೆ 1 by 1. ನಾವು ಕಾರ್ನ ವೆಜ್ ಹೋಟೆಲ್ ಹತ್ರ ಹಾಕ್ಬಿಟ್ಟು ಅಲ್ಲೋಗಿದ್ದೀವಿ ಗೈಸ್ ನಾನ್ ವೆಜ್ ತಿನ್ನೋಕ್ಕೆ. ಇವನೇ ನೋಡಿತ್ತು ನಾನ್ ವೆಜ್ಜು. ವೆಜ್ ಅಂದರೆ ಬೇಜಾರಾಗ್ಬಿಟ್ಟಿರೋದು ಲಾಸ್ಟಲ್ಲಿ ಹೋಗುತ್ತೆ. ಸೊ ಗೈಸ್ ನೋಡಿರಲ್ಲ, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಗೈಸ್.